ಕೂಡ ತಮಿಳು ಮತ್ತು ತೆಲುಗು ಬೇರೆ ಭಾಷೆಯ ಸಿನಿಮಾಗಳು ಬಂದಾಗ ನೋಡಿ ಅಲ್ಲಿ ಈ ತರದ ಮೆಸೇಜ್ ಓರಿಯೆಂಟೆಡ್ ಮತ್ತೆ ಸಮಾಜಕ್ಕೆ ಏನೋ ಉಪಯುಕ್ತವಾಗ್ತಕ್ಕಂಥದ್ದು ಮತ್ತು ಸಮಾಜಕ್ಕೆ ಏನೋ ಒಂದು ಹೊಸ ಮೆಸೇಜ್ ಕೊಡುವಂತ ಮತ್ತೆ ಸತ್ಯಗಳನ್ನ ತಿಳಿಸ್ತಕ್ಕಂಥ ಇತಿಹಾಸವನ್ನ ತಿಳಿಸ್ತಕ್ಕಂಥ ಸಿನಿಮಾಗಳು ಬರ್ತವೆ. ಕನ್ನಡದಲ್ಲಿ ಯಾಕೆ ಬರಲ್ಲ ಅನ್ನುವಂತ ಬಹಳಷ್ಟು ನಾವು ನೋಡಿದ್ವಿ ಬಹಳ ಜನ. ಮತ್ತೆ ಆ ಸಿನಿಮಾಗಳನ್ನ ಹೆಚ್ಚಿಗೆ ಹೊಗಳಿ ಬರೆಯುವಂಥದ್ದು ಈ ತರ ಸಿನಿಮಾಗಳು ಬರಲ್ಲ. ನನ್ಗನ್ಸುತ್ತೆ ಈ ಹೊಗಳಿ ಭಗತ್ ರಾಯ್ ಸಿನಿಮಾ ಆ ತರದ ಒಂದು ಸಾಲಿನಲ್ಲಿ ಬರ್ತಕ್ಕಂಥ ಒಂದು ಸಿನಿಮಾ. ಯಾಕಂತ ಹೇಳಿದ್ರೆ ನಾನು ಅನ್ಕೊಂಡಿರೋದು ಸಿನಿಮಾ ಅನ್ನೋದು ಕೇವಲ ಅದು ಒಂದು ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ. ಸಿನಿಮಾ ಅಂತಕ್ಕಂಥದ್ದು ಕೆಲವರಿಗೆ ಎಂಟರ್ಟೈನ್ಮೆಂಟ್ ಆಗ್ಬೋದು, ಆದರೆ ನನ್ಗನ್ಸೋದು ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ ಜೊತೆಗೆ ನಾವು ಒಂದಿಷ್ಟು ವಿಷಯಗಳನ್ನ ಸಮಾಜಕ್ಕೆ ಹೇಳುವಂತ ಒಂದು ಪವರ್ಫುಲ್ ಮೀಡಿಯಂ. ಹಾಗಾಗಿ ಸಿನಿಮಾ ಅನ್ನುವಂಥದ್ದು ಒಂದು ರೀತಿ ಹೊಸ ವಿಷಯಗಳನ್ನ ತಿಳಿಸೋದು ಮತ್ತು ಹೊಸ ವಿಷಯಗಳ ತಿಳಿಸುವ ಜೊತೆಗೆ ಒಂದು ಪರಿವರ್ತನೆಗೂ ಕೂಡ ಒಂದಿಷ್ಟು ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಮಾಧ್ಯಮ. ಹಾಗಾಗಿ ಈ ಸಿನಿಮಾದ ಮುಖಾಂತರ ಆವಾಗಲೇ ಒಬ್ರು ಹೇಳ್ತಿದ್ರು, ಈ ಸಿನಿಮಾ ಒಂದು ಇತಿಹಾಸವನ್ನ ಮತ್ತೆ ನಮ್ಮ ಕಣ್ಣು ಮುಂದೆ ತೆರೆದಿರ್ತಕ್ಕಂಥ. ಯಾಕಂದ್ರೆ ಇತಿಹಾಸ ಅಂದ ತಕ್ಷಣ ಮತ್ತೆ ನಮಗೆ ಇನ್ನೊಂದು ವರ್ಷನ್ ಇದೆ.